ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಯಾವಾಗ ಮಚ್ಚ ನಾನು ಏನು ಹೇಳಿದ್ರೆ 2019 ಅಲ್ಲ, ಅವತ್ತೇ ಫಸ್ಟ್ ಟೈಮ್ ನೋಡಿದ್ ನಾನು. ಇವಾಗ ಒಂಥರ ಹೆಂಗಾಗಿದೆ ಅಂದ್ರೆ ಒಂಥರ ಬ್ರದರ್ ರಿಲೇಶನ್ಶಿಪ್ ಆಗ್ಬಿಟ್ಟಿದೆ. ನನ್ನ ಬಾಂಗ್ಲಾದೇಶ್ ಫ್ರೆಂಡ್ ನನ್ನ ಕುಂಡಿಗಿಲ್ತಾ ಇದ್ಲು ಅವಳು, ಆಯ್ತಾ, ಚಿಕ್ಕ ವಯಸ್ಸಲ್ಲಿ. ಬಾಂಗ್ಲಾದೇಶಲ್ಲಿ ಏನಾಗ್ತಿದೆ ನಮಗೆ ಗೊತ್ತಿಲ್ಲ. ಒಂದು ಜನರ ಮೇಲೆ ಅಟ್ಯಾಕ್ ಆಗೋದು ಅದೆಲ್ಲ ತುಂಬಾ ನಡೀತಿದೆ. ಲೈಕ್ ಏನ್ ಕಿಲ್ಲಿಂಗ್ಸ್ ಅಂದ್ರೆ ರೋಡಲ್ಲಿ ಸಾಯಿಸೋದಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗು ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗಿದ್ದು ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿಕೊಂಡು ಜಿಮ್ಮಿಗೆ ಬಂದ್ವಿ. ನಾನು ರೋಹಿತ್ ಬಂದ್ವಿ. ರೋಹಿತ್, ಹಲೋ. ನೀನು ಮಾತಾಡ್ಬೋದು, ನಿನ್ನ ಹತ್ರ ಮೈಕ್ ಇದೆ. ಹಲೋ. ಸೊ ಅದೇ ಜಿಮ್ಮಿಗೆ ಬಂದ್ವಿ. ಸೊ ಫಸ್ಟಿಂದನೂ ಅಷ್ಟೇ ಜಿಮ್ಮು ನಾನು ರೋಹಿತ್ ಒಂಥರ ಜೊತೆಗೆ ಸ್ಟಾರ್ಟ್ ಮಾಡಿದ್ದು. ನಾನು ಜಿಮ್ ಅವ್ನು ಕಂಟಿನ್ಯೂ ಮಾಡ್ದ, ನಾನು ಕಂಟಿನ್ಯೂ ಮಾಡಿಲ್ಲ ಅಷ್ಟೇ. ಮತ್ತೆ ಅವ್ನು ಕಂಟಿನ್ಯೂ ಮಾಡ್ದ, ನಾನು ಕಂಟಿನ್ಯೂ ಮಾಡಿಲ್ಲ ಅಷ್ಟೇ. ಅವ್ನು 2019 ಅವ್ನು ಸಣ್ಣ ಆಗ್ತಾನೆ ಇದ್ದಾನೆ, ಟ್ರಾನ್ಸ್ಫಾರ್ಮ್ ಆಗ್ತಾನೆ ಇದ್ದಾನೆ ಅಲ್ಲ ಮಚ್ಚ. ಗೈಸ್ ಲಿಟ್ರಲಿ ಇವನು ಸ್ಕೂಲಲ್ಲಿ, ಇವಾಗ ಬಿಟ್ಟಾಕಿ, ಸ್ಕೂಲಲ್ಲಿ ನಾನು ಪ್ರೋಟೀನ್ ಶೇಕ್ ಕುಡಿಬೇಕು ಅಂದ್ಬಿಟ್ಟು ಲಸ್ಸಿ ಶಾಪ್ಗೆ ಹೋಗಿ ಪ್ರೋಟೀನ್ ಶೇಕ್ ಕುಡಿತಿದ್ದ. ಹಲೋ, ನನಗೆ ಇನ್ನೂ ಜ್ಞಾಪಕ ಇದೆ. ಲಸ್ಸಿ ಶಾಪ್ಗೆ ಹೋಗಿ ಪ್ರೋಟೀನ್ ಶೇಕ್ ಕುಡಿಬೇಕು ಅಂದ್ಬಿಟ್ಟು ಅವಾಗಲಿಂದನೇ ಜಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದ. ಬಟ್ ಅದೇ ಪಾಪ ಇನ್ನೂ ಕಷ್ಟಪಡ್ತಿದ್ದಾನೆ. ಸೊ ಅದೇ ಜಸ್ಟ್ ಜಿಮ್ಮಿಗೆ ಬಂದ್ವಿ. ಇವಾಗ ವರ್ಕೌಟ್ ಎಲ್ಲ ಮುಗಿಸಿ ವರ್ಕೌಟ್ ಸೆಷನ್ ಆದಷ್ಟು ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ. ರೆಕಾರ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇವತ್ತು ಏನೇನು ಮಾಡ್ತೀವಿ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಲೆಟ್ಸ್ ಗೋ. ಗೈಸ್, ನಾನು ಜಿಮ್ಮು ಎಷ್ಟೊಂದು ದಿವಸ ಬಿಟ್ಬಿಟ್ಟಿದ್ದೆ, ಹುಷಾರು ತಪ್ಪಿ ಅದು ಇದು, ಆಮೇಲೆ ಚಿಕನ್ ತಿನ್ನೋದು ಬೇರೆ ಬಿಟ್ಟಿದ್ನಲ್ಲ 48 ಡೇಸು. ಸೊ ಅದೆಲ್ಲ ರೀಸನ್ನಿಂದ ಜಿಮ್ ಮಾಡೋದೇ ಬಿಟ್ಬಿಟ್ಟಿದೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗಿದೆ. ಚಿಕನ್ನು ಎವ್ರಿ ಡೇ ಆಲ್ಮೋಸ್ಟ್ 350 ಗ್ರಾಮ್ಸ್ ತಿಂತಿದ್ದೀನಿ ಚಿಕನ್ನು. ಬಿಟ್ಟರೆ ಜಿಮ್ಮು ಡೈಲಿ ಒಂದು ಬೆಳಗ್ಗೆ ಒಂದು 8 ಗಂಟೆ, 7 ಇಲ್ಲ 8, ಕೆಲಸದಲ್ಲಿ ಲೇಟ್ ಆದಾಗ ಈ ಥರ ಮಧ್ಯಾಹ್ನ ಬರ್ತೀನಿ. ಸೊ ಅದೇ 1 ವೀಕಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಕೇ ಒಂದು ಸ್ವಲ್ಪ ಫುಲ್ ಪಂಪ್ ಆಗಿದೆ. ಬಾಡಿ ಆಲ್ರೆಡಿ ಚೇಂಜಸ್ ಕಾಣ್ತಾ ಇದೆ. ಯಾಕಂದರೆ ಒಂದು ಸತಿ ಮಾಡಿಬಿಟ್ರೆ ಜಿಮ್ಮು ಮತ್ತೆ ಒಂದು ಸ್ವಲ್ಪ ದಿವಸ ಗ್ಯಾಪ್ ತೊಗೊಂಡ್ರೂ ಕೂಡ ಬಾಡಿ ಹಂಗೆ ವಾಪಸ್ ರಿಟೇನ್ ಆಗಿ ವಾಪಸ್ ಬಂದ್ಬಿಡುತ್ತೆ. ಸೊ ಆದಷ್ಟು ಬಿಡೋಕ್ಕೆ ಹೋಗಬೇಡಿ, ಸ್ಟಾರ್ಟ್ ಮಾಡಿದ್ರೆ ಬಿಡೋಕ್ಕೆ ಹೋಗಬೇಡಿ. ಗೈಸ್, ವರ್ಕೌಟ್ದು ಇನ್ನೂ ಸ್ವಲ್ಪ ಶೂಟ್ ಮಾಡೋಣ ಅಂದರೆ ಅಷ್ಟೊತ್ತಿಗೆ ಸಾಂಗ್ಸ್ ಪ್ಲೇ ಮಾಡಿದ್ರು. ಸಾಂಗ್ಸ್ ಜಾಸ್ತಿ ಕೇಳಿಸಿದ್ರೆ ಕಾಪಿ ರೈಟ್ಸ್ ಆಗಿಬಿಡುತ್ತೆ, ಅದಕ್ಕೆ ಜಾಸ್ತಿ ರೆಕಾರ್ಡ್ ಮಾಡಲ್ಲ. ಇನ್ನು ಮಿಕ್ಕಿದ್ದು ಲಾಕರ್ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಫಿಸಿಕ್ಸ್ ಚೆಕ್ ಮಾಡಿ ಕೊನೆಗೆ ಜಿಮ್ಮಿಂದ ಹೊರಡೋಣ. ಬನ್ನಿ, ವರ್ಕೌಟ್ ಬೇಗ, ಇನ್ನೇನು ಲಾಸ್ಟ್ ಇನ್ನೊಂದು 2 ವೇರಿಯೇಷನ್ ಇದೆ, ಮುಗಿಸ್ಬಿಟ್ಟು ಹೊರಡೋಣ. ಗೈಸ್, ಹೋಯ್ತಿದ್ದಾನೆ ಯಾವ ಥರ ಫಾಸ್ಟಾಗಿ ಅಂದರೆ ಪಕ್ಕ ಇವಾಗ ಇದು ಕಿತ್ಕೊಂಡು ಗೋಡೆ ಹೊಡ್ಕೊಂಡು ಹೊಡೋಗುತ್ತೆ ನೋಡಿ. ವಾವ್, ಲೆಟ್ಸ್ ಗೋ. Nobody believes in you. You've lost again and again and again. The lights are cut off, but you're still looking at your dream and dreaming yourself. It's not over until I win. Sing women, sing for the day. ಆಯ್ತಾ, ಹೋಗೋಣ. ಗೈಸ್, ನಂದು ಆಯಿತು. ಪಟ್ಟಂತ ಹೋಗಿ ಒಂದು ಕ್ವಿಕ್ ಫಿಸಿಕ್ ಚೆಕ್ ಮಾಡಿಕೊಂಡು ಹೊರಡೋಣ. ಬನ್ನಿ, ಇವಾಗ ನಮ್ಮ ಬಾಂಗ್ಲಾದೇಶ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗೋ ಟೈಮು. ನನ್ನ ಫ್ರೆಂಡ್ ಒಬ್ಳು ಬಾಂಗ್ಲಾದೇಶಿಂದ ಬಂದಿದ್ದಾಳೆ, ಅಂದರೆ ನನ್ನ ಸ್ಕೂಲ್ ಫ್ರೆಂಡು, ಬ್ಯಾಂಗ್ಳೂರವಳೆ. ಬಟ್ ಮದುವೆ ಆಗಿ ಬಾಂಗ್ಲಾದೇಶ್ಗೆ ಹೋಗಿದ್ದಾಳೆ. ಇವಾಗ ಹೋಗಿ ಅವಳನ್ನ ಮೀಟ್ ಮಾಡಬೇಕು. ಲೆಟ್ಸ್ ಗೋ. ಗೈಸ್ ನೋಡಿ, ಕರೆಕ್ಟಾಗೆ ನಾನು ಆಲ್ಮೋಸ್ಟ್ ಜಿಮ್ ಸ್ಟಾರ್ಟ್ ಮಾಡಿ 1 ವೀಕ್ ಆಗಿದೆ. ತುಂಬ ಸಣ್ಣ ಆಗಿದೆ. ಇವಾಗ ಮಸಲ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಆಬ್ಸ್ ಇರುತ್ತೆ ಯೂಶ್ವಲಿ ಇಷ್ಟೊಂದು ಸತಿ, ಅಂದರೆ ಮೋಸ್ಟ್ ಆಫ್ ದ ಟೈಮ್ ಆಬ್ಸ್ ಇರುತ್ತೆ, ಜಾಸ್ತಿ ಹೋಗೋಲ್ಲ. ಬಿಟ್ಟರೆ ಇನ್ನು ಬಾಡಿ ಸಣ್ಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಡಯೆಟ್ಟು ಅದು ಇದೆಲ್ಲ ಮಾಡಿಕೊಂಡು. ಚಿಕನ್ನು ಅದೆಲ್ಲ, ಯಾರಿಗಾದ್ರೂ ಚಿಕನ್ದು ರೆಸಿಪಿ ಬೇಕಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ, ಅದು ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ನಾನು ತಿನ್ನೋದದೇ ಕಮ್ಮಿ, ಲೋ ಫ್ಯಾಟಲ್ಲಿ ಜಾಸ್ತಿ ಪ್ರೋಟೀನ್ ಕನ್ಸ್ಯೂಮ್ ಮಾಡುವಂಥ ಡಯಟ್ ಅದು. ಸೊ ಎಸ್, ಅಷ್ಟೇ. ಬನ್ನಿ, ಇವಾಗ ಹೋಗಿ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಬ್ಲಾಗು ಕಂಟಿನ್ಯೂ ಮಾಡೋಣ. ಗೈಸ್, ಇವಾಗ ಜಸ್ಟು ಬರ್ಪ್ ಅಂತ ಒಂದು ಜಾಗಕ್ಕೆ ಬಂದ್ವಿ. ಜಿಮ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಜಿಮ್ ಆಪೋಸಿಟ್ ಆಯಿತು. ಇಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದ್ವಿ. ನಾನು ಹೇಳ್ತಿದ್ದಲ್ಲ, ನನ್ನ ಬಾಂಗ್ಲಾದೇಶ್ ಫ್ರೆಂಡ್, ಅವಳು ಫುಲ್ ನರ್ವಸ್ ಆಗಿ ಕೂತಿದ್ದಾಳೆ ಆಲ್ರೆಡಿ. ಹಲೋ. ಹಾಂ, ಯಾಕಷ್ಟು ನರ್ವಸ್ ಆಗಿದೆಯಾ? ನಮಸ್ಕಾರ ಎಲ್ರಿಗೂ. ಏನಕ್ಕೆ ನರ್ವಸ್ ಆಗಿದೆ ಹೇಳು ಫಸ್ಟ್ ಆಫ್ ಆಲ್? ಐ ಆಮ್ ಕ್ಯಾಮ್ರಾ ಕಾನ್ಷಿಯಸ್. ಗೈಸ್, ಅವಳು ಲಿಟ್ರಲಿ ನನಗೆ LKG ಇಂದ ಫ್ರೆಂಡು. ನನಗಿನ್ನಾಗ ಜ್ಞಾಪಕ ಇದೆ, LKGಲಿ ನನ್ನ ಕುಂಡಿಗಿಲ್ತಾ ಇದ್ಲು ಅವಳು, ಆಯಿತಾ, ಚಿಕ್ಕ ವಯಸ್ಸಲ್ಲಿ.
ಜ್ಞಾಪಕ ಇಟ್ಕೊಂಡಿದ್ದೇನೆ. ಇನ್ನು ಇವಾಗ ನೀಟಾಗಿ ಮದುವೆ ಆಗಿ ಗಂಡನ ಜೊತೆ ಖುಷಿಯಾಗಿ ಬಾಂಗ್ಲಾದೇಶಲ್ಲಿ ಅವಳ ಜೀವನ ಅವಳು ಮಾಡ್ತಾ ಇದ್ದಾಳೆ, ಸೆಟ್ಲ್ ಆಗಿದ್ದಾಳೆ. ಸೊ ಖುಷಿಯಾಗುತ್ತೆ. ನಮ್ಮ ಕ್ಲಾಸಲ್ಲಿ ನೀನೇ ತಾನೇ ಫಸ್ಟ್ ಮದುವೆ ಆಗಿದ್ದು? ಹೇಳು ಹ್ಞೂ ಅನ್ನೋ ಜೋರಾಗಿ ತಲೆ ಅಲ್ಲಾಡ್ಸು. ಕರ್ದ ನಿನ್ನ ಮದುವೆಗೆ? ಕರ್ದಿಲ್ಲ. ಫಾರ್ಗಿವ್ ಮಿ ಫಾರ್ ದ್ಯಾಟ್. ಗೈಸ್ ಅವಾಗ ಒಂದು ಸ್ವಲ್ಪ ದಿವಸ ಮಾತಾಡ್ತಿರ್ಲಿಲ್ಲ ನಾನು ಅವಳು. ಸುಮ್ಮನೆ ಹಿಂಗೆ ಗೊತ್ತಲ್ಲ, ಫ್ರೆಂಡ್ಶಿಪ್ ಅಂದರೆ ಅದೆಲ್ಲ ಇದ್ದೇ ಇರುತ್ತೆ. ಅದರಿಂದ ಮಾತಾಡ್ತಾ ಇರಲಿಲ್ಲ, ಅದಕ್ಕೆ ಅವಳು ಮದುವೆಗೆ ಹೋಗೋಕ್ಕಾಗಿಲ್ಲ. ಬಟ್ ಇವಾಗೆಲ್ಲ ಆರಾಮಾಗಿದ್ವಿ. ಸೊ ಜಸ್ಟ್ ಊಟ ಆರ್ಡರ್ ಮಾಡಿದ್ವಿ. ನಾನು ಸ್ಟೇಕ್ ಆರ್ಡರ್ ಮಾಡಿದೆ. ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ಕಾನ್ಷಿಯಸ್ಸಾಗೆ ಎಲ್ಲರೂ ಹೋದರೆ ಆರ್ಡರ್ ಮಾಡ್ಕೊತೀನಿ. ಅವಳು ಆ್ಯಸ್ ಯೂಶ್ವಲ್ ಗೊತ್ತಾಗುತ್ತೆ, ಗುಂಡಿಗಾಗಿದೆಯಾ ಅಂದರೆ ಮ್ಯಾಗಿ ಗೀಗಿ ಎಲ್ಲ ತಿನ್ಕೊಂಡಿರ್ತೀಯ ಚೆನ್ನಾಗಿ. ಇದು ನಂದು ಕನ್ನಡ ಚಾನಲ್ ಗೈಸ್. ಇದೊಂದು ಕಾಟ ನಮ್ಮ ಸ್ಕೂಲವ್ರಿಗೆಲ್ಲ. ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಜ್ಞಾಪಿಸ್ಬೇಕು ಕನ್ನಡ ವ್ಲಾಗು ಅಂತ. ಇಲ್ಲಾಂದರೆ ಎಲ್ಲರಿಗೂ ಹಂಗೆ ಬಾಯಿ ಬಿಟ್ಟಿದ ತಕ್ಷಣ ಇಂಗ್ಲೀಷಲ್ಲಿ ಬಂದ್ಬಿಡುತ್ತೆ. ಇವತ್ತು ಏನಾಗಲ್ಲ, ನಮ್ಮ ಆಡಿಯನ್ಸು ಜಾಸ್ತಿ ಪ್ರೀತಿ ಕೊಡೋರು. ಇದುವರೆಗೂ ಒಂದ್ಸತಿ ನಾನು ಇಂಗ್ಲೀಷಲ್ಲಿ ಮಾತಾಡೋದನ್ನು ಯಾರು ಇಂಗ್ಲೀಷಲ್ಲಿ ಮಾತಾಡೋದು, ರೋಹಿತ್ ಮಾತಾಡಿದ್ದಾನೆ. ಒಂದ್ಸತಿ ಒಬ್ರಿಗೂ ಹೇಟ್ ಕಮೆಂಟ್ ಇಲ್ಲ, ಫುಲ್ ಪಾಸಿಟಿವ್ ಕಮೆಂಟ್ಸು ನಮ್ಮ ವ್ಲಾಗ್ಸಲ್ಲಿ ಆ ಥರ. ಸೊ ಕಮೆಂಟ್ ಸೆಕ್ಷನ್ ಅದೇ ಥರ ಪಾಸಿಟಿವ್ ಆಗೇ ಇಟ್ಟಿರಿ, ಒಳ್ಳೇದು, ನೋಡೋದಕ್ಕೂ ಒಳ್ಳೇದು. ಸೊ ಇವತ್ತು ನಿನ್ನ ಹತ್ರ ಒಳ್ಳೆ ಟಾಪಿಕ್ ಮಾತಾಡಬೇಕು. ಯಾವುದು? ಈ ಟಾಪಿಕ್ ನಾನು ನಿನ್ನ ಮೀಟ್ ಮಾಡಿದಾಗ ಮಾತಾಡ್ಬೇಕಂತ ಅವತ್ತಿಂದ ನಾನು ಅನ್ಕೊಂತಿದ್ದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಭಯ ಆಗ್ತಿದೆ ಗೈಸ್. ಇಲ್ಲ ಟೆನ್ಷನ್ ತಗೋಬೇಡ. ಸೊ ಇವಾಗ ರೀಸೆಂಟಾಗಿ ಬಾಂಗ್ಲಾದೇಶಲ್ಲಿ ಏನಾಗ್ತಿದೆ ನಮಗೆ ಗೊತ್ತಿಲ್ಲ. ನಾವು ಇಂಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡೋ ಪ್ರಕಾರ ಅಲ್ಲಿ ಹಿಂದೂ ಟೆಂಪಲ್ಸ್ ಮೇಲೆ ಅಟ್ಯಾಕ್ ಆಗೋದು, ಹಿಂದೂ ಜನರ ಮೇಲೆ ಅಟ್ಯಾಕ್ ಆಗೋದು, ಅದೆಲ್ಲ ತುಂಬ ನಡೀತಿದೆ. ಲೈಕ್ ಸೀರಿಯಸ್ ಆಗಿ ಮಾತಾಡ್ತಿರೋದು, ಇದು ಕಾಮಿಡಿಗಲ್ಲ. ಸೊ ಅದೆಲ್ಲ ಆಗ್ತಿತ್ತಲ್ಲ. ಸೊ ನೀನು ಅಲ್ಲಿ ಇದ್ದು ನೀನು ಬಂದಿದ್ದು ಯಾವತ್ತಿಗೆ ಒಂದು 20 days ಆಯಿತಾ? 15-20 days. 15-20 ಡೇಸಿಂದ ಮುಂಚೆ ಅವಳು ವಾಪಸ್ ಬಂದಿದ್ದು. ಸೊ ನೀನು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡಿದ ಆ ಥರ, ಅಥವಾ ಅಲ್ಲಿನ ಸಿಚುವೇಶನ್ ಹೆಂಗಿದೆ? ಲೈಕ್ ನೀನು ಅಲ್ಲಿರೋದ್ರಿಂದ ನಿನ್ನ ಪರ್ಸ್ಪೆಕ್ಟಿವ್ ಬೇಕು ನನಗೆ. ಮೋಸ್ಟ್ಲಿ ಇಲ್ಲಿ ತುಂಬ ಹೈಪ್ ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು. ಇಲ್ಲಿ ತೋರಿಸೋ ಮಟ್ಟಕ್ಕೆ ಅಲ್ಲೇನು ಅಷ್ಟೊಂದು ಜಗಳ ಎಲ್ಲ ಏನೂ ನಡೀತಾ ಇಲ್ಲ. ಇನ್ನೊಂದು ಏನಂದರೆ, ನಾವಿದ್ದ ಲೊಕೇಶನ್ ಬಂದ್ಬಿಟ್ಟು ಆರ್ಮಿ ಕ್ಯಾಂಪಸ್ DOHS ಅಂತ. ಅದ್ರಲ್ಲಿ ನಮ್ಗೆ ಏನೂ ಸಹ ಗೊತ್ತಾಗ್ತಿರ್ಲಿಲ್ಲ ಅಂಟಿಲ್ ಅನ್ಲೆಸ್ ಅಂದರೆ ಇಲ್ಲಿರೋರು ಜನ ನಮಗೆ ಫೋನ್ ಮಾಡಿ ಏನು ಹಿಂಗೆ ಹಂಗೆ ಅಂತ ಹೇಳೋವರೆಗೂ ನಮ್ಗೇನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲಿ ನೀನೇನು ಫೇಸ್ ಮಾಡ್ತಾ ನಿನ್ಗೇನು ಪ್ರಾಬ್ಲಮ್ ಆಗಿದೆ? ನಮ್ಮ ಲೊಕ್ಯಾಲಿಟಿಯಲ್ಲಿ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಎಲ್ಲ ಸೇಫ್ ಆಗೇ ಇದೆ. ಮತ್ತು ಅಲ್ಲಿ ಎಷ್ಟೊಂದು ಕಡೆ ನೋಡಿದೆ, ಇವಾಗ ಇಸ್ಕಾನ್ ಟೆಂಪಲ್ನ ಹೊಡೆದಾಕೋದು, ಹಿಂದೂ ಐಡಾಲ್ಸ್ನ ಅಂದರೆ ದೇವ್ರ ವಿಗ್ರಹಗಳನ್ನೆಲ್ಲ ಹೊಡೆದಾಕೋದು, ಅದೆಲ್ಲ ತುಂಬ ಇತ್ತಲ್ಲ. ಬಟ್ ಅಷ್ಟೊಂದು ಮಟ್ಟಕ್ಕೆ ಅದು ಮೇ ಬಿ ಅದು ಏನಕ್ಕೋಸ್ಕರ ಅಷ್ಟು ಹೈಪ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾವಲ್ಲಿರೋದ್ರಿಂದ ಒಂದು ರೇಂಜಿಗೆ ಅಂದರೆ ಅದು ಸ್ಟೂಡೆಂಟ್ಸ್ ಏನೋ ಜಗಳ ಆಗ್ಬೇಕಾದ್ರೆ ಸ್ವಲ್ಪ ಇಂಟೆನ್ಸ್ ಆಗೇ ಇತ್ತು. ಇತ್ತು ಎಲ್ಲ ಅದೆಲ್ಲ ಬಿಕಾಸ್ ಅವರು ಸ್ಟೂಡೆಂಟ್ಸು ಸಹ ರಿಟಾಲಿಯೇಟ್ ಮಾಡ್ತಿದ್ರು. ಅಲ್ಲಿ ಮಾಡಿದ ಗೌರ್ಮೆಂಟ್ ಬಿಲ್ಡಿಂಗ್ಸ್ನಾಗ್ಲಿ ಅದನ್ನೆಲ್ಲ ಹೊಡೆದಾಕೋದೆಲ್ಲ ಮಾಡಿದಾಗ ಇಟ್ ವಾಸ್ ಅ ಗೌರ್ಮೆಂಟ್ ಅವ್ರು ತಗೊಂಡಿದ್ದು ಕ್ರಮೆ. ಲೈಕ್ ನಿನ್ಗೆ ಅಲ್ಲೇನು ಭಯ ಆಗಿಲ್ಲ? ಲೈಕ್ ಇವಾಗ ನೀನು ಹಿಂದೂ ಹೋಗಿ, ಇವಾಗ ನಮ್ಮ ಇಂಡಿಯಾ ಅಂದರೆ ಇಲ್ಲೆಲ್ಲ ಹಿಂದೂಗಳೇ ಇರ್ತಾರೆ, ನಮ್ಗೇನು ಭಯ ಆಗಲ್ಲ. ಅಂದರೆ ಇಲ್ಲಿ ಕ್ರಿಶ್ಚಿಯನ್ಸು ಮುಸ್ಲಿಮ್ವರೆಗೂ ನಾವು ಹಂಗೆ ಅಷ್ಟೇ ಪ್ರೀತಿಯಿಂದನೇ ನೋಡ್ಕೊತೀವಿ, ಟ್ರೀಟ್ ಮಾಡ್ತೀವಿ ಅಲ್ಲಿವಲ್ಲ. ಬಟ್ ಇವಾಗ ನಾವು ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿ ನಾವು ಮೈನಾರಿಟೀಸ್ ಆಗ್ತೀವಿ, ಅಂದರೆ ಅಲ್ಲಿ ಹಿಂದೂಗಳು ಇರೋದು ತುಂಬ ಕಮ್ಮಿ ಆಗ್ತಾರಲ್ಲ. ಸೊ ಅವಾಗ ನಿನ್ಗೇನು ಭಯ ಆಗಿಲ್ಲ? ಅಯ್ಯೋ ಏನಾದ್ರು ಆದರೆ ಹೇಳ್ತಾರೆ ಅಷ್ಟೇ. ಬಟ್ ಅಲ್ಲಿರೋ ಜನ ತುಂಬಾ ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿ ಬಳಗ್ತಾರೆ ನಮ್ಮ ಜೊತೆ. ಇಲ್ಲಿ ತೋರಿಸೋ ಮಟ್ಟಕ್ಕೇನು ಅಲ್ಲೇನಿಲ್ಲ, ಎವ್ರಿಥಿಂಗ್ ಇಸ್ ಫೈನ್, ಎಲ್ಲ ಸೇಫ್ ಆಗಿದೆ, ಆರಾಮಾಗಿದೆ. ಹೌದಾ, ಸೂಪರ್. ಸೊ ಅಷ್ಟೇ, ಇದನ್ನೇ ನಾನು ಅವಳನ್ನ ಕೇಳಬೇಕು ಅಂತ ಅಂದ್ಕೊಂಡು ಇದನ್ನೇ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊತಿದ್ದೆ. ನೋಡಿದ್ರೆ ನೀನು ಫುಲ್ಲು ಟೆನ್ಷನ್ ಆಗಿದೆಯಾ? ಯಾಕಷ್ಟು ಟೆನ್ಷನ್ ಆಗಿದೆ? ಆರಾಮಾಗಿರು. ಫಸ್ಟ್ ಟೈಮ್ ಅಲ್ಲ ವ್ಲಾಗಲ್ಲಿ, ಅದಕ್ಕೆ ಏನಾಗಲ್ಲ. ಬಾ ಇವಾಗ ಊಟ ದಿನ ಗೈಸ್. ಅವಳು ಮ್ಯಾಗಿ ಆರ್ಡರ್ ಮಾಡಿದ್ದಾಳೆ, ನಾನು ಸ್ಟೇಕ್ ಆರ್ಡರ್ ಮಾಡಿದ್ದೀನಿ, ತೋರಿಸಿದವನ. ಇವಾಗ ಇದನ್ನು ತಿಂದ್ಬಿಟ್ಟು ಸಿಗೋಣ ಮತ್ತೆ. ಇವಾಗ ಜಸ್ಟು ಕೂಡಿ ಎಲ್ಲ ತಿನ್ಕೊಂಡು ಇವಾಗ ಇಲ್ಲಿ ಜ್ಯೂಸ್ ಕುಡಿಯೋಕ್ಕಂತ ಬಂದ್ವಿ, ಬಬ್ಲಿ ಅಂತ ಒಂದು ಜಾಗಕ್ಕೆ. ಸೊ ಇಲ್ಲಿ ಬೋಬಾ ಕುಡಿಯೋಕೆ ಬಂದ್ವಿ. ಆ ಗ್ಯಾಪಲ್ಲಿ ನಮ್ಮ ಆದಿತ್ಯ ಪರ್ಮಾರ್ ಬಂದಿದ್ದಾರೆ. ವೆಲ್ಕಮ್, ಪ್ಲೀಸ್ ವೆಲ್ಕಮ್ ಆರ್ ಬಾಂಗ್ಲಾದೇಶ್ ಲಡ್ಕಿ. ಉಧರ್ ದೇಖ್ ರೇ. ಬನ್ನಿ ಇವಾಗ ಜ್ಯೂಸ್ ಕೊಡ್ಬಿಟ್ಟು ಆಮೇಲೆ ಮಾತಾಡೋಣ. ಮಿಕ್ಸಿ ಸೌಂಡ್ ಸ್ವಲ್ಪ ಜಾಸ್ತಿನೇ ಜೋರಾಗಿದೆ, ಆಮೇಲೆ ಸಿಗೋಣ. ಸೊ ಗೈಸ್, ಇವಾಗ ಜಿಮ್ಮು ಅದು ಇದೆಲ್ಲ ಮುಗಿಸ್ಕೊಂಡು ಯಶಸ್ವಿನಿಂದ ಮೀಟ್ ಮಾಡಿ, ನಮ್ಮ ಬಾಂಗ್ಲಾದೇಶ್ ಹುಡುಗಿನ ಮೀಟ್ ಮಾಡಿ, ಇವಾಗ ಫೈನಲಿ ನಮ್ಮ ವರುಣ್ ಆರಾಧ್ಯ ಅವ್ರ ಜೊತೆ ಬಂದ್ವಿ. ಸೊ ಬೇಸಿಕಲಿ ಇವಾಗ ಒಂದು ಮೀಟಿಂಗ್ ಇತ್ತು, ಒಂದು ಮೀಟಿಂಗ್ ಅಟೆಂಡ್ ಮಾಡೋದು, ಅದಕ್ಕೆ ವರುಣ್ದು ಮೀಟಿಂಗ್ ಇತ್ತು. ಸೊ ಅದಕ್ಕೆ ಹೋಗಿದ್ದೆ, ಇಬ್ಬರು ಜೊತೆಗೆ ಹೋಗಿ ಬಂದ್ವಿ. ನಾನು ಸ್ಟಾರ್ಟಿಂಗ್ ಅವನ್ನ ನೋಡಿದಾಗ ಫಸ್ಟ್ ಯಾವಾಗ ಮಚ್ಚ ನಾನು ಏನು ಹೇಳಿದ್ರೆ 2019 ಅಲ್ಲ,
2019 ಫಸ್ಟ್ ಟೈಮ್ ಒಂದು ಸತಿ ಹಿಂಗೆ ಸುಮ್ಮನೆ ನೋಡಿ ಯಾರು ಹಿಂಗೆ ಮ್ಯೂಚುವಲ್ ಫ್ರೆಂಡಿಂದ ಹಾಯ್ ಅಂತ ಹಿಂಗೆ ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದಾದಮೇಲೆ ಮಾತಾಡಿಲ್ಲ ನಾನು, ಯಾರಿಗೆ ಆಟಿಟ್ಯೂಡ್ ಇದೆ ಇವ್ರಿಗೆ, ನಂಗೆ ಸೆಟ್ ಆಗಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು, ಅಂದರೆ ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು ನಾನು ಅವನ್ನ. ಅದಾದಮೇಲೆ ಅಷ್ಟು ಮಾತಾಡ್ಸಿಲ್ಲ ಏನಿಲ್ಲ. ಬಟ್ ಇವಾಗ ಒಂಥರ ಹೆಂಗಾಗಿದೆ ಅಂದರೆ ಒಂಥರ ಬ್ರದರ್ ರಿಲೇಷನ್ಶಿಪ್ ಆಗಿಬಿಟ್ಟಿದೆ. ಇವಾಗ ನನಗೇನಾದರೂ ಇದ್ರೆ ಪರ್ಸ್ನಲಾಗಿ ಏನಾದರೂ ಇದ್ದರೆ ಎಲ್ಲರೂ ನಮ್ಗೆ ಅನ್ಸೋದನ್ನ, ನಮ್ಮ ಮೈಂಡಿಗೆ ಅನ್ಸೋದನ್ನ ಎಲ್ಲರಿಗೂ ಹೇಳ್ಕೊಳಕ್ಕಾಗಲ್ಲ. ಏನು ಫಿಯರ್ ಇರುತ್ತೆ ಅಂದರೆ ಓಕೆ ಇನ್ನೊಬ್ರು ಜಡ್ಜ್ ಮಾಡ್ತಾರ, ಅಥವಾ ಕೆಲವರು ತುಳಿಯೋರು ಜಾಸ್ತಿ ಜನ ಇರ್ತಾರೆ, ಇಲ್ಲ ಬೇಡ ಇವನು ಅಂದ್ಕೊಂಡು, ಅವೆಲ್ಲ ಜಾಸ್ತಿ. ಬಟ್ ನಂದು ಒಂದು ಹಂಗೆ ಹೋಗ್ತಾ ಹೋಗ್ತಾ ಹಿಂಗೆ ಒಂದು ರಿಲೇಷನ್ಶಿಪ್ ಹೆಂಗೆ ಬಿಲ್ಡ್ ಆಯ್ತು ಅಂದರೆ, ಇವಾಗ ಲಿಟ್ರಲಿ ವಿ ಆರ್ ಲೈಕ್ ಒಂದು ಬ್ರದರ್ಸ್. ಅವ್ನಿಗೇನಾದ್ರು ಇದ್ರೆ ಫೋನ್ ಮಾಡ್ತಾನೆ ನನಗೆ, ಮಚ್ಚ ಹಿಂಗಾಗ್ತಿದೆ ಹಿಂಗೆ ಏನು ಮಾಡೋದಂತ. ನಂದೇನಾದ್ರು ಇದ್ರೆ ನಾನು ಹೇಳ್ಕೊಂತೀನಿ, ನಂಗೆ ತುಂಬ ಬೇಜಾರಾದ್ರೂ ನಂಗೇನೋ ಗೊತ್ತಾಗ್ತಿಲ್ಲ, ಮೂಡ್ ಹಿಂಗೆ ಹಾಳಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ನು ನನಗೆ ಮೋಟಿವೇಟ್ ಮಾಡ್ತಾನೆ, ನಾನು ಅವನಿಗೆ ಮೋಟಿವೇಟ್ ಮಾಡ್ತೀನಿ. ಒಂಥರ ಎಲ್ಲರಿಗೂ ಈ ಥರ ಒಂದು ಬಾಂಡ್ ಇರಬೇಕು. ಯಾರೇ ಆಗಲಿ ಒಂದು ಬ್ರದರ್ನ ಹುಡ್ಕೊಳ್ಳಿ, ಆ ಬ್ರದರು ನಮ್ಮನ್ನ, ದಟ್ ಬ್ರದರ್ ವಿಲ್ ಲಿಫ್ಟ್ ಅಸ್ ಅಪ್ ಇನ್ ಲೈಫ್. ಇವಾಗ ಎಷ್ಟೋ ನಾನು ಇವನಿಂದ ಕಲ್ತಿದ್ದೀನಿ ಮಚ್ಚ. ನಿಜ ಹೇಳ್ಬೇಕಾದ್ರೆ ಇವಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಅದೆಲ್ಲ ನೀನು ಹೇಳ್ತಿದ್ದಲ್ಲ, ನಮ್ಮಪ್ಪ ನನಗೆ ಹಿಂಗೆ ಹೇಳ್ಕೊಟ್ಟಿರೋದಲ್ಲ, ಅದೆಲ್ಲ ನಾನು ಯಾವತ್ತೂ ಯಾರು ಡಿಸ್ಕಸ್ ಮಾಡಿಲ್ಲ. ಇವಾಗ ನಮ್ಮ ಮನೇಲೂ ಅಷ್ಟೇ, ನಾನು ಫಸ್ಟಿಂದನೂ ಚಿಕ್ಕ ಹುಡುಗಂತರ ನೋಡಿ ಬೆಳೆಸಿ. ನೀನು ನೋಡಿದ್ಯಾ ಅಷ್ಟು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ತೊಗೊಂಡಿಲ್ಲ ಇನ್ನೂ ಲೈಫಲ್ಲಿ. ನೀನು ತುಂಬ ಚಿಕ್ಕ ವಯಸ್ಸಲ್ಲೇ ತೊಗೊಂಡ್ಬಿಟ್ಟಿದ್ದೆ ಬಿಡು. ಸೊ ಅದೆಲ್ಲ ಇವನಿಂದ ತುಂಬ ಕಲ್ತಿದ್ದೀನಿ. ಇನ್ನೊಂದು ವ್ಲಾಗ್ ಮಾಡ್ತೀನಿ ಮುಂದೆ ಹೋಗ್ತಾ ಇವಾಗಲ್ಲ, ಇದು ತುಂಬ ಸೂನ್. ಒಂದು 50K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಒಂದು ವ್ಲಾಗ್ ಮಾಡ್ಬೇಕಂತ ನಂಗೆ ಆಸೆ ಇದೆ. ಅವತ್ತಿಂದ ಹೇಳಿದ್ದೀನಿ ಅವನಿಗೆ, ನಂದು ಒಂದು ಫ್ರೆಂಡ್ಶಿಪ್ ಹೆಂಗಾಯಿತು, ನಮ್ಮ ಇಡೀ ಫ್ರೆಂಡ್ಶಿಪ್ ಕತೆ ಒಂದು ವ್ಲಾಗಲ್ಲಿ ಹೇಳಬೇಕಂತ ನಂಗೆ ತುಂಬ ಆಸೆ ಫಸ್ಟಿಂದನೂ. ಯಾಕಂದರೆ ಎಷ್ಟೊಂದು ಜನ ನಾವು ಎಲ್ಲರನ್ನೂ ಮೀಟ್ ಮಾಡಿ, ತುಂಬ ಜನ ಮೀಟ್ ಮಾಡ್ತೀವಿ ಲೈಫಲ್ಲಿ. ಬಟ್ ಈ ಥರ ಬಾಂಡ್ ಇದೆಯಲ್ಲ ಗೈಸ್, ಅದು ಎಲ್ಲರಿಗೂ ಸಿಗಲ್ಲ ಮತ್ತು ಎಲ್ಲರಿಗೂ ಸೆಟ್ ಆಗಲ್ಲ. ಸೊ ಅದೇ ನನಗೆ ಆ ಬಾಂಡು ಇವನಿಂದ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಫಾರ್ ದಟ್ ಬ್ರದರ್. ಅಷ್ಟೇ. ಏನಿಲ್ಲ ಗೈಸ್, ಏನು ಗೊತ್ತಾ, ಇವಾಗ ನಾವು ಹಂಚ್ಕೋಬೇಕು ಅಂತಂದರೆ, ಇವಾಗ ನಮ್ಮ ತಮ್ಮಂದಿರ ಹತ್ರ ಇಲ್ಲ ನಮ್ಮ ಒಡಬಿಟ್ಟು ಯಾರು ಹುಡ್ತಾರೆ ಗೊತ್ತಾ, ಬರೀ ಅಂಥವ್ರ ಹತ್ರನೇ ನಾವು ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಮತ್ತು ಎಲ್ಲ ಬಿಸ್ನೆಸ್ ತಗೊಂಡು ನಾವು ಮಾಡೋದಕ್ಕಾಗಲ್ಲ. ನಮ್ಮ ಥರ ಯಾರೋ ಒಬ್ರು ಸಿಗ್ತಾರೆ, ಅಂದರೆ ಎಲ್ರಿಗೂ ಅದೇ ಥರ ಬಾಂಡ್ ಸಿಗ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಒಬ್ರು ಮಧ್ಯದಲ್ಲಿ ಸಿಗ್ತವೆ, ಕೆಲವರು ಚೂರಿ ಹಾಕೊಂಡು ಒಬ್ರು ಇರ್ತಾರೆ. ಅಂಥವ್ರ ನೋಡ್ಬೇಕು ನಾವು, ಅದು ನೋಡಿ ಜಡ್ಜ್ ಮಾಡಿ ಅದಾದ್ಮೇಲೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಫ್ರೆಂಡ್ಶಿಪ್ ಮಾಡಿ ಎಲ್ಲ ಆದಾದ್ಮೇಲೆ ನಾವು ಅವ್ರ ಹತ್ರ ಏನಿದೆ ನಮ್ಮ ಕಷ್ಟಗಳು, ನಮ್ಮ ಸುಖಗಳು, ಅವ್ರ ಕಷ್ಟಗಳು, ಅವ್ರ ಸುಖಗಳೆಲ್ಲ ಎಲ್ಲ ನಮ್ಮ ಮ್ಯೂಚುವಲ್ ನಾವು ಶೇರ್ ಮಾಡ್ಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಥಾಟ್ಗಳು ಆಚೆ ಬರುತ್ತೆ, ಅವರಲ್ಲಿ ಥಾಟ್ಗಳು ಸ್ವಲ್ಪ ಆಚೆ ಬರುತ್ತೆ. ಸೊ ಅವಾಗ ಮಿಕ್ಸ್ ಆಗಿ ನಾವೇನೋ ಮುಂದೆ ಮಾಡ್ಬೋದು. ಸೊ ನಮ್ಮ ಹತ್ರನೇ ಒಂದೇ ತಲೆಯಲ್ಲಿದ್ರೆ ನಾವು ಮಚ್ಚ ಮಾಡ್ಬೇಕು, ನಾವು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಾನು ಮಾಡ್ಬೇಕಾಯ್ತು, ನಾವು ಮಾಡ್ಬಾರ್ದು, ನಾವು ಮಾಡ್ಬೇಕಾ, ಆ ಕನ್ಫ್ಯೂಷನ್ ನಮ್ದು ನಾವು ಸಕ್ಕಾಗ್ಬಿಡ್ತೀವಿ ಅಷ್ಟರಲ್ಲಿ. ಸೊ ಯಾರೋ ಒಬ್ಬ ಜೊತೆಗಿದ್ದವರು ನಮ್ಮ ಸೇಮ್ ಮೈಂಡ್ ಸೆಟ್ ಜನ ಸಿಗ್ಬೇಕು. ಅವಾಗ ಅವ್ರಿದೆ ಸ್ವಲ್ಪ ಇತ್ತವ್ರ ಐಡಿಯಾಸ್ ಇಲ್ಲ, ನಾನು ಫೋಕಸ್ ಮಾಡ್ಬೋದು ಅಂತ ಮುಂದೆ ಹೋಗ್ತೀನಿ. ಅದಕ್ಕೆ ಒಬ್ಬ ಸಾಕು, ಸುಮಾರು ಜನ ಬೇಡ, ಒಬ್ಬ ಸಾಕು. ನಾನು ಅದೇ ಹೇಳ್ತಿದ್ದಲ್ಲ, ನಂಗೆ ನಿಜ ವರುಣ್ನ ಮೀಟ್ ಮಾಡಿಲ್ಲ ಅಂದಿದ್ರೆ ನಾನು ಪ್ರಾಬ್ಲಿ ವ್ಲಾಗ್ಸೇ ಸ್ಟಾಪ್ ಮಾಡಿಬಿಟ್ಟು ಮಾಡ್ತಾನೆ ಇರಲಿಲ್ಲ. ಸ್ಟಾಪ್ ಅಲ್ಲ, ನಾನು ಮಾಡ್ತಾನೆ ಇರಲಿಲ್ಲ ವ್ಲಾಗ್ಸು. ಸೊ ಇವನಿಂದ ನೋಡಿ ನಾನು ಸ್ಟಾರ್ಟಿಂಗ್ ಅದೇ ಅನ್ಕೊಂಡೆ, ಅಯ್ಯಪ್ಪ ವ್ಲಾಗ್ಸ್ ಎಲ್ಲ ತಲೆನೋವು ಆಗಲ್ಲ ಅದು ಇದೆಲ್ಲ ಅಂದರೆ, ಇವನಿಂದ ನೋಡೇ ಅವ್ರ ಮೋಟಿವೇಟ್ ಆಗಿರೋದು. ಜನನ ತುಂಬ ಒಳ್ಳೆ ರೀತಿಲಿ ಮೋಟಿವೇಶನ್ ಆಗಿ ತೊಗೊಂಡು ಅದನ್ನ ಯೂಸ್ ಮಾಡಿಕೊಂಡು ನಾವು ಮಾಡಿದ್ರೆ ಎಲ್ಲ ಮಾಡ್ಬೋದು, ಆಗುತ್ತೆ. ಸೊ ಆ ರಿಲೇಷನ್ಶಿಪ್ ನನಗೆ ಇವನಿಂದ ಸಿಕ್ಕಿದೆ. ಸೊ ಅದೇ ಇವಾಗ ಮೀಟ್ ಮಾಡಿ ತುಂಬ ಅವಾಗಲಿಂದ ಎಷ್ಟೊಂದು ಮಾತಾಡಿದ್ವಿ, ಲೈಫ್ ಬಗ್ಗೆ ಮಾತಾಡಿದ್ವಿ, ಮುಂದೆ ಏನು ಮಾಡಬೇಕು ಮಾತಾಡಿದ್ವಿ. ಸೊ ತುಂಬ ಶೇರ್ ಮಾತಾಡಿಕೊಂಡು ಇವಾಗ ಇನ್ನೇನು ವಾಪಸ್ ಮನೆಗೆ ಹೋಗ್ತಾ ಇದೆ. ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಇದು ನನಗೆ ಪರ್ಸ್ನಲಿ ಶೇರ್ ಮಾಡ್ಬೇಕಂತ ಅನಿಸ್ತು. ಅದಕ್ಕೆ ಇದನ್ನು ಒಂದು ಚಿಕ್ಕದಾದಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಒಂದು ದೊಡ್ಡ ವ್ಲಾಗ್ ಹಾಕ್ತೀನಿ, ಅದರಲ್ಲಿ ಇಡೀ ಫ್ರೆಂಡ್ಶಿಪ್ ನಮ್ಮ ಬಗ್ಗೆ, ನಾನು ಫಸ್ಟ್ ಹೆಂಗೆ ಮೀಟ್ ಮಾಡಿದ್ದು, ಆ ಪಾತ್ರದಲ್ಲಿ ನಮ್ಮ ತೇಜಸ್ದಂತೂ ತುಂಬ ದೊಡ್ಡ ರೋಲ್ ಇದೆ. ಅದೆಲ್ಲ ತುಂಬ ದೊಡ್ಡ ರೋಲು. ಅವನಿಲ್ಲ ಅಂದರೆ ಮೀಟೇ ಮಾಡ್ತಿರ್ಲಿಲ್ಲ. ನಾನು ಸೇತುವೆ ಇದ್ದಂಗೆ, ಅವನೇ ಸೇತುವೆ ಇದ್ದಂಗೆ. ಸೊ ಅದೇ ಇದನ್ನ ಹೇಳಿ ಇವಾಗ ಇಲ್ಲಿಂದ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಮನೆಗೆ ಹೋಗಿ ನೆಕ್ಸ್ಟು ಏನು ಮಾಡ್ತೀವಿ ನೋಡೋಣ ಬನ್ನಿ. ಸೊ ಗೈಸ್, ಆಚೆ ಎಲ್ಲ ಓಡಾಡಿಕೊಂಡು ಚೆನ್ನಾಗಿ ಮಜಾ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅದು ಇದು ಎಲ್ಲ ಒಂಥರ ಒಳ್ಳೆ ಪಾಸಿಟಿವ್ ಮೈಂಡಲ್ಲಿ ಬಂದೆ ವಾಪಸ್ ಮನೆಗೆ ಬಂದು ಇವಾಗ ಒಂದು ರೌಂಡು ಊಟ ತಿಂದು ಒಂದು ಸ್ಮಾಲ್ ಸ್ಕಿನ್ ಕೇರ್ ಮಾಡಿಕೊಂಡೆ. ಸ್ಕಿನ್ ಕೇರ್ ನಾನು ಯಾವತ್ತೂ ಮುಂಚೆ ಮಾಡಿದವನಲ್ಲ, ಯಾವತ್ತೂ ಮಾಡ್ತಾ ಇರಲಿಲ್ಲ ಸ್ಕಿನ್ ಕೇರು. ಬಟ್ ಈ ನಡುವೆ ಅವಾಗ ಟೈಮ್ ಸಿಕ್ತಾಗ ಮಾಡ್ತೀನಿ. ಅದೇ ಅನ್ಕೊತಿದ್ದೆ, ಇನ್ಮೇಲೆ ಸ್ವಲ್ಪ ರೆಗ್ಯುಲರಾಗಿ ಮಾಡಬೇಕು ಸ್ಕಿನ್ ಕೇರ್. ಯಾಕಂದರೆ ಜಾಸ್ತಿ ಕ್ಯಾಮ್ರಾ ಯೂಸ್ ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ
ಕ್ಯಾಮ್ರಾನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಫ್ಕೋರ್ಸ್. ಸೊ ಅದಕ್ಕೆ ಸೊ ಎಲ್ಲ ಮುಗೀತು. ಇನ್ನೇನು ಇವಾಗ ಮಲ್ಕೊಳಕ್ಕೆ ಹೋಗೋ ಟೈಮು. ಅದಕ್ಕಿಂತ ಮುಂಚೆ ವ್ಲಾಗ್ ಎಂಡ್ ಮಾಡಬೇಡ ಅಂತ. ಸಕ್ಸಸ್ಫುಲಿ ಫ್ಯಾಮ್ ವಿ ಆರ್ 15K ಸಬ್ಸ್ಕ್ರೈಬರ್ಸ್. 15,000 ಜನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟು ಎಲ್ಲ ನನ್ನ ಮೇಲಿರಲಿ. ಇದೊಂಥರ ಬ್ಲೆಸ್ಸಿಂಗು ನನಗೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ಮತ್ತೆ ಇನ್ನು ಒಳ್ಳೆ ವ್ಲಾಗಲ್ಲಿ ಸಿಗೋಣ, ಮುಂದಿನ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಅಲ್ಲಿ ತನಕ ಕೀಪ್ ವೇಟಿಂಗ್. ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.